ಕಲಬುರಗಿಯಲ್ಲಿ ಗ್ರಂಥಾಲಯದ ನೌಕರ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದು ಕಾಂಗ್ರೆಸ್ ಸರ್ಕಾರದ 6ನೇ ಸಾವಿನ ಗ್ಯಾರಂಟಿ. ಇನ್ನು ಕಲಬುರಗಿಯಲ್ಲಿ ಗ್ರಂಥಾಲಯದ ನೌಕರ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದು ಕಾಂಗ್ರೆಸ್ ಸರ್ಕಾರದ 6ನೇ ಸಾವಿನ ಗ್ಯಾರಂಟಿ ಅಂತ ಹೇಳ್ತಾ ಇದ್ದಾರೆ. ಕೊಲೆಗಡುಕ ಸರ್ಕಾರ, ಮಂತ್ರಿಗಳೆಲ್ಲ ಯಮ ಕಿಂಕರು. ಪ್ರಕರಣವನ್ನ ಸಿಬಿಐ ತನಿಖೆಗೆ ನೀಡುವಂತೆ ಅಶೋಕ್ ಆಗ್ರಹವನ್ನ ಮಾಡಿದ್ದಾರೆ. ಡೆತ್ ನೋಟ್ ಸುಟ್ಟು ಹಾಕಿದ್ರು ಮುಚ್ಚಿ ಹಾಕಿದ್ದೋರೋ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ಕಾಂಗ್ರೆಸ್ನಿಂದ ಹಣ ಕೊಟ್ಟು ಅಡ್ಜಸ್ಟ್ ಮಾಡುವ ಪ್ರಯತ್ನವನ್ನ ಅವರು ಮಾಡ್ತಾ ಇದ್ದಾರೆ. ಇದು ಪಾಪರ್ ಸರ್ಕಾರ, ಭಿಕ್ಷಾ ಪಾತ್ರೆ ಹಿಡಿಯುವ ಸರ್ಕಾರ ಅಂತ ಹೇಳ್ತಾ ಇರುವಂತದ್ದು. ವಿರೋಧ ಪಕ್ಷದ ನಾಯಕ ಅಶೋಕ್ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಭಂಡಾರ ದೀಪಾವಳಿ ಬರ್ತಾ ಇದೆ, ಕರ್ನಾಟಕದಲ್ಲಿ ಬೆಳಕು ಮೂಡ್ತಾ ಇದೆ ಅಂತ ನಾವೆಲ್ಲ ತಿಳ್ಕೊಂಡಿದ್ರಿ. ಆದರೆ ಕರ್ನಾಟಕವನ್ನ ಬೆಳಗಿಸುವಂತ ದೀಪಗಳು, ಗ್ರಂಥಾಲಯಗಳು, ಜ್ಞಾನ ಭಂಡಾರಗಳು ಇವತ್ತು ಆತ್ಮಹತ್ಯೆಯ ಭಂಡಾರಗಳಾಗಿ ಹೊರಹೊಮ್ಮತಾ ಇದೆ. ನೋವಿನ ಸಂಗತಿ. ಕಲಬುರಗಿ ಅಂತ ಬಹಳ ನಮ್ಮ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಅಧ್ಯಕ್ಷರು, ಮಂತ್ರಿಗಳು ಎಲ್ಲ ಇರ್ತಕ್ಕಂಥ ಜಿಲ್ಲೆಯಲ್ಲಿ ಇವತ್ತು ಗ್ರಂಥಾಲಯದಲ್ಲಿ 15 ತಿಂಗಳಿಂದ ನನಗೆ ಮಾಧ್ಯಮದ TV ಚಾನಲ್ ಏನಿದೆ ಆ ಚಾನಲ್ಗೆ ಬಿಲ್ ಪೇ ಮಾಡಿಲ್ಲ. ಅಲ್ಲಿ ಬರ್ತಕ್ಕಂಥ ಪತ್ರಿಕೆಗಳಿಗೆ 15 ತಿಂಗಳಿಂದ ಹಣ ಕೊಟ್ಟಿಲ್ಲ. ನನ್ನ ಜೀವನ ನಡೆಸೋವಂಥದ್ದಕ್ಕೆ, ಮನೆಯಲ್ಲಿ ಊಟ ಮಾಡೋದಕ್ಕೆ ನನಗೆ 3 ತಿಂಗಳಿಂದ ಸಂಬಳ ಕೊಟ್ಟಿಲ್ಲ. ನನ್ನ ಮಗನಿಗೆ ಶಾಲೆಯಲ್ಲಿ ಫೀಸ್ ಕಟ್ಟಬೇಕು ಅಂತ ಪ್ರಯತ್ನ ಮಾಡಿದಾಗ ನನ್ನ ಮಗನಿಗೆ ಫೀಸ್ ಕಟ್ಟಕ್ಕೆ ಹಣ ಕೊಡಲಿಲ್ಲ. ಇದು ನನ್ನ ಸಾವಲ್ಲ. ಕರ್ನಾಟಕದಲ್ಲಿರ್ತಕ್ಕಂಥ ಲಕ್ಷಾಂತರ ಜನ ಗ್ರಂಥಾಲಯದಲ್ಲಿ ನೌಕರರೇನಿದ್ದಾರೆ ಅವರೆಲ್ಲರ ಸಾವು ಅನ್ನೋ ರೀತಿ ಆತ್ಮಹತ್ಯೆಯ ಡೆತ್ ನೋಟನ್ನು ಬರೆದಿಟ್ಟು ಸಾವನ್ನು ಅಪ್ಪಿದ್ದಾರೆ. ಆ ಡೆತ್ ನೋಟು ನನಗಿರೋ ಅಂಥ ಪ್ರಕಾರ ಡೆತ್ ನೋಟನ್ನು ಮುಚ್ಚಾಕಿದ್ದಾರೆ. ಯಥಾ ರೀತಿ ಕಾಂಗ್ರೆಸ್ ಅವರು ಮುಚ್ಚಾಕೋದು, ಮನೆಗೆ ಹೋಗಿ ಹಣ ಕೊಟ್ಟು ಅವ್ರನ್ನ ಅಡ್ಜಸ್ಟ್ ಮಾಡೋ